ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ಸ್ ಟು ನೇತ್ರಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರಾಗಿದ್ದೀನಿ. ಇವತ್ತು ಬಂದು ಶುಕ್ರವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು, ನನ್ನ ಮಕ್ಕಳು, ನನ್ನ ಫ್ರೆಂಡ್ಸು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಬೆಳಗ್ಗೆನೇ ರೆಡಿಯಾಗಿದ್ದೀನಿ. ಏನು ಕೈ ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ ಯಾವ ರೀತಿ ಕೈ ಸುಟ್ಟೋಗಿದೆ ಅಂತ. ಬೆಳಗ್ಗೆನೇ ಯಾವ ರೀತಿ ಸುಟ್ಕೊಂಡಿದ್ದೀನಿ ಅಂತ, ಕುಕ್ಕರ್ ಟಚ್ ಆಗಿ ಯಾವ ರೀತಿ ಸುಟ್ಟೋಗಿದೆ ಅಂತ ನೋಡಿ. ನನ್ನ ಮಗಳು ಯಾವ ರೀತಿ ಕಾಣಿಸ್ತಿದ್ದಾಳೆ ಅಂತ ಈ ಡ್ರೆಸ್ನಲ್ಲಿ. ತುಂಬಾ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಲ್ವಾ? ಈ ಡ್ರೆಸ್ ಅಂತ ಅವಳಿಗೆ ತುಂಬಾ ಫೇವ್ರೇಟ್ ಆಗಿಬಿಟ್ಟಿದೆ. ಇದನ್ನು ಅವರಪ್ಪ ಬರ್ತ್ಡೇ ಟೈಮ್ನಲ್ಲಿ ಕೊಡಿಸಿದ್ದವಳಿಗೆ. ಹಾಗೆಯೇ ನನ್ನ ತಮ್ಮನೂ ಕೂಡ ಬಂದ. ನನ್ನ ಮಗಳು ಅಂತೂ ಫುಲ್ಲು ಖುಷಿ. ಅವ್ನು ಬಂದಿದ ತಕ್ಷಣ ಹೋಗಿ ರೂಮಲ್ಲಿ ಬಚ್ಚಿಕ್ಕೊಬಿಡ್ತಾಳೆ ಬಾಗಿಲು ಹಾಕ್ಕೊಂಡು. ಹಾಗೆಯೇ ನೋಡಿ ಯಾವ ರೀತಿ ಗೋಳಿ ಕತ್ತಾ ಇದ್ದಾನೆ ಅಂತ ಅವಳಿಗೆ. ಪೂಜೆನೆಲ್ಲ ಮಾಡಿಕೊಂಡೆ. ಇವತ್ತು ಒಂದೇ ಸತಿ ಅನ್ನ ರಸಂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಟ್ಟಿದ್ದೀನಿ, ತಿಂತಾ ಕುಂತಿದ್ದಾನೆ. ನೋಡಿ ಯಾವ ರೀತಿ ರಿಯಾಕ್ಷನ್ ಕೊಡ್ತಾನೆ ಅಂತ. ವಿಡಿಯೋ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರೆ ಸಾಕು, ಏನಂತ ನೋಡೋಣ ಬನ್ನಿ. ಏನ್ಗೆ ಅಯ್ಯೋ ಊಟನಾದ್ರು ಮಾಡಕ್ ಬಿಡು, ಊಟ ಮಾಡೋದು ವಿಡಿಯೋ ಮಾಡ್ಬೇಕಾ? ಬಟ್ಟೋಗ್ಬಿಟ್ಟೈತೆ ನೋಡು. ನನ್ನ ಮಗಳಿಗೆ ಸ್ಟಿಕ್ಕರ್ ಇಕ್ಕಿದೆ, ಆಗಲೇ ನೋಡಿ ಬೀಳಿಸ್ಕೊಂಡು ಬಿಟ್ಟಿದ್ದಾಳೆ. ನಿಮ್ಮ ಮಾಮ ಸುಟ್ಟಿರೋದು ಹೆಂಗೆ ಸುಟ್ಟೋದು ನೋಡು. ಸುಟ್ಕೊಂಡ್ಬಿಟ್ಟು ಸುಳ್ಳು ನೋಡು. ನಿಜ ಕಣ, ನಿಮ್ಮ ಮಾಮ ಸುಟ್ಟಿರೋದು ಹಂಗೆ ಕೈಯಲ್ಲಿ ಕಾಸು ಕೇಳಿದ್, 500 ರೂಪಾಯಿ ಕಾಸು ಕೇಳಿದೆ, ಸುಟ್ಬಿಟ್ಟಿದ್ದಿ. ಅಮ್ಮ ಯಾರಮ್ಮ ಸುಟ್ಟಿದ್ದು? ಹಾಂ, ನಾನೇ ಕೂಕಂಡ. ಯವ್ವ ಹೆಂಗಾಗದು ನೋಡಪ್ಪ. ಹಾಗೆಯೇ ನನ್ನ ತಮ್ಮನೂ ಕೂಡ ಹೋದ ಊರಿಗೆ. ಹಾಗೆ ನಾನು ನನ್ನ ಮಗ ಒಂದು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಈ ರೀಲ್ಸ್ ಏನು ಅಂದರೆ, ಹೆಣ್ಮಕ್ಳು ಎಲ್ಲನ ಆಚೆ ಹೋಗಬೇಕು ಅಂದರೆ ಎಲ್ಲಿ ಕೀನ ಕದ್ದಿಡ್ತಾರೆ ಅನ್ನೋ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಎಲ್ಲ ಕದ್ದಿಡ್ತಾ ಇದ್ದೀನಿ ಅಂತ. ಇದ್ರ ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇರೋದು ಯಾರು ಗೊತ್ತಾ? ಯಾರು ಅಂದ್ಕೊಂಡಿದ್ದೀರಾ ಹೇಳಿ? ಬೇರೆ ಯಾರು ಅಲ್ಲ, ನನ್ನ ಮಗನೇ ವಿಡಿಯೋ ಮಾಡ್ಕೊಳ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ವಿಡಿಯೋ ಮಾಡಿದ್ದಾನೆ ಅಂತ. 2 ಸತಿ ವಿಡಿಯೋ ಮಾಡಿಸಿದ್ದು, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಹೆಣ್ಮಕ್ಳು ಆಚೆಗಡೆ ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ಕೀ ಕದ್ದಿಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಗೆಯೇ ಯೂಟ್ಯೂಬ್ನಲ್ಲೂ ಶಾರ್ಟ್ ವಿಡಿಯೋಗೆ ಹಾಕಿದ್ದೀನಿ. ಬಟ್ ಹುಡಿಕೊಂಡು ಬರಬೇಡಿ ಎಲ್ಲೆಲ್ಲಿ ಕದ್ದಿಕ್ಕಿದ್ದಾರೆ ಅಂತ. ನಾನು ಕದ್ದಿಡೋದಿಲ್ಲ. ಎಲ್ಲನ ಆಚೆ ಹೋಗಬೇಕು ಅಂದರೆ ನಾನು ಬ್ಯಾಗ್ನಲ್ಲಿ ಹಾಕ್ಕೊಂಡು ಹೋಗ್ತೀನಿ. ಫೈನಲಿ ಲಕ್ಷ್ಮಿ ಅಕ್ಕ ಅವ್ರ ಮನೆಗೆ ಬಂದ್ವಿ. ಯಾರ್ಯಾರು ಬಂದಿದ್ದೀವಿ ಅಂತ ಅಂದರೆ, ನಾನು, ನನ್ನ ಫ್ರೆಂಡ್ ಕಾವ್ಯ, ಮತ್ತು ಅವ್ರ ಮಗಳು, ಮತ್ತು ನನ್ನ ಮಗ, ನನ್ನ ಮಗಳು ಎಲ್ಲರೂ ಕೂಡ ಬಂದಿದ್ದೀವಿ. ಅವರು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಿರಲಿಲ್ಲ, ನೆಕ್ಸ್ಟ್ ವೀಕ್ ಮಾಡಿದರು. ಸೊ ನನಗೆ ಹುಷಾರಿಲ್ಲದ ಕಾರಣದಿಂದಾಗಿ ವಿಡಿಯೋನ ಹಾಕೋದಕ್ಕಾಗಲಿಲ್ಲ. ಸ್ವಲ್ಪ ಕೆಮ್ಮು ನೆಗಡಿಯಲ್ಲಾಗಿತ್ತು, ಮತ್ತು ಕೈ ಬೇರೆ ಸುಟ್ಕೊಂಡಿದ್ದೀನಲ್ಲ, ಅದ್ರ ಸ್ವಲ್ಪ ಪೇಯ್ನ್ ಇತ್ತು. ಹಾಗಾಗಿ ನಾನು ವಿಡಿಯೋದ ಮೇಲೆ ಅಷ್ಟೊಂದು ವಿಡಿಯೋ ಕಡೆ ಎಲ್ಲ ಕಾನ್ಸಂಟ್ರೇಷನ್ ಕೊಡಲಿಲ್ಲ. ಅದಕ್ಕೋಸ್ಕರ ವಿಡಿಯೋನ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲಕ್ಷ್ಮಿಗೆ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಹಾಗೆಯೇ ಅವ್ರ ಮಕ್ಕಳು ನೋಡಿ, ಇವರಿಬ್ಬರು. ಇವನ ಹೆಸರು ಬಂದು ಲಿಶ್ವಿನ್ ಅಂತ, ಅವ್ರ ಮಗಳ ಹೆಸರು ಬಂದು ಹಿತಶ್ರೀ ಅಂತ. ಅಡುಗೆನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಬನ್ನಿ ಏನೇನೆಲ್ಲ ಅಡುಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ನೋಡಿ ಅವ್ರ ಕಿಚನ್ ಯಾವ ರೀತಿ ಇದೆ ಅಂತ. ಇವರಿಗೆ ಆಕ್ವಾಗಾರ್ಡ್ ಫಿಲ್ಟರ್ನು ಕೂಡ ನಾವೇ ಹಾಕ್ಕೊಟ್ಟಿದ್ದು. ನಾವು ಹೋಮ್ ಅಪ್ಲಯನ್ಸಸ್ ಬಿಸ್ನೆಸ್ಸು ಕೂಡ ಮಾಡ್ತೀವಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಂಬರ್ನ ಸೆಂಡ್ ಮಾಡ್ತೀನಿ. ಮತ್ತು ನಾವು ಹೋಮ್ ಅಪ್ಲಯನ್ಸಸ್ ಬಿಸ್ನೆಸ್ನ ಮಾಡ್ತೀವಲ್ಲ, ಅದ್ರ ವಿಡಿಯೋ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀವಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾವು ಏನೇನೆಲ್ಲ ಐಟಮ್ನ ಹಾಕ್ಕೊಡ್ತೀವಿ ಅಂತ ಹೇಳ್ತೀನಿ. ಹಾಗೆಯೇ ಮಕ್ಕಳ ಜೊತೆ ಒಂದು ವಿಡಿಯೋನೂ ಕೂಡ ಮಾಡ್ಕೊಳ್ತಾ ಇದೆ. ನಮ್ಮ ಮಕ್ಕಳಂತೂ ತುಂಬಾ ತೀಟೆ. ಅದರಲ್ಲೂ ನನ್ನ ಮಗ ಇದನ್ನೆಲ್ಲ 1 ನಿಮಿಷನೂ ಕೂಡ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ನನ್ನ ಮಗಳು ಸ್ವಲ್ಪ ಸೈಲೆಂಟ್ ಇರ್ತಾಳೆ, ಬಟ್ ಮನೇಲಿ ಮಾತ್ರ ಫುಲ್ಲು ವೈಲೆಂಟ್ ಅವಳು. ಆಚೆಗಡೆ ಹೇಗಿರ್ತಾಳೋ ಅದ್ರ ಆಪೋಸಿಟ್ಟು ಮನೇಲಿರ್ತಾಳೆ ಅವಳು. ಹಾಗೆಯೇ ಪೂಜೆನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಲಕ್ಷ್ಮೀ ತಾಯಿಗೆ ಪೂಜೆನ ಮಾಡ್ತಾಯಿದ್ದೀನಿ. ನನ್ನ ಮಗಳು ನೋಡಿ ಯಾವ ರೀತಿ ನಿಂತ್ಕೊಂಡಿದ್ದಾಳೆ ಅಂತ. ಲಕ್ಷ್ಮಿ ಅಕ್ಕ ಅಂದರೆ ಯಾರು ಅಂತ ನೀವು ಕೇಳ್ಬೋದು. ನಾವಿಬ್ಬರು ಟಿಕ್ಟಾಕಲ್ಲಿ ಫ್ರೆಂಡ್ ಆಗಿದ್ದು, ಹಾಗಂದರೆ 9 ಇಯರ್ಸೇ ಆಗೋಯ್ತು ಅಂತಲೇ ಹೇಳ್ಬೋದು ನಾವು ಫ್ರೆಂಡ್ಸ್ ಆಗಿ. ಇವಾಗಲೂ ಕೂಡ ನಾವು ಅವ್ರ ಮನೆಗೆ, ನಮ್ಮ ಮನೆಗೆ ಹೋಗಿ ಬಂದು ಮಾಡ್ತಾ ಇರ್ತೀವಿ. ಮತ್ತು ಏನಾದರೂ ಫಂಕ್ಷನ್ಸ್ ಇದ್ದರೆ ಹೋಗಿ ಬರ್ತಾ ಇರ್ತೀವಿ. ನಾವು ಅವ್ರ ಮನೆಗೆ, ನಮ್ಮ ಮನೆಗೆ ಅವರು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಹಾಗೆಯೇ ಮಕ್ಕಳಿಗೆಲ್ಲ ಮಂಗಳಾರತಿನ ಕೊಡ್ತಾಯಿದ್ದೀನಿ.
ಕೊಟ್ಟಿದ್ದಾದಮೇಲೆ ನಾನು ಕೂಡ ನಮಸ್ಕಾರ ಹಾಕಿ ಹಾಗೆ ಅಕ್ಷತೆ ಕಾಳನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಫ್ರೆಂಡು ಕಾವ್ಯನೂ ಕೂಡ ಪೂಜೆ ಮಾಡ್ತಾ ಇದ್ಲು, ಅದನ್ನು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಎಲ್ಲ ಮಾಡಬೇಡ ಅಂತ ಅಂದ್ಲು, ಆದ್ರೂ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಅವಳು ಕೂಡ ಪೂಜೆನ ಮಾಡ್ತಾ ಇದ್ದಾಳೆ. ನಮ್ಮ ಹುಡುಗರು ಕೂಡ ಹಂಗೇನೆ ಆಟ ಆಡ್ಕೊಂಡು ಕುಂತಿದ್ರು. ನನ್ನ ಮಗ ಅಂತೂ ಏನೇನು ತಿಂಡಿ ಇಕ್ಕಿದ್ದಾರೆ ಅಂತ ನೋಡ್ತಾ ಇದ್ದಾನೆ. ಮಕ್ಕಳೇ ಅಷ್ಟಲ್ವಾ ಫ್ರೆಂಡ್ಸ್, ಏನಾದರೂ ದೇವ್ರ ಮುಂದೆ ತಿಂಡಿ ಇಕ್ಕಿದ್ರೆ ಅದ್ರ ಮೇಲೆ ಕಣ್ಣಿರುತ್ತೆ. ನಮಗೂ ಅಷ್ಟೇ, ಚಿಕ್ಕ ಮಕ್ಕಳಲ್ಲಿ ನಾವು ಅದೇ ರೀತಿ ಮಾಡ್ತಿದ್ದೋ. ಇವಾಗ ನಮ್ಮ ಮಕ್ಕಳು ಮಾಡ್ತಾರೆ ಅಷ್ಟೇ. ಪೂಜೆ ಎಲ್ಲ ಮಾಡಿದಾದ್ಮೇಲೆ ಹಾಗೇನೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಬಂದು ನೋಡಿ ಮಕ್ಕಳ ಸಾಮ್ರಾಜ್ಯ ಎಷ್ಟಿದೆ ಅಂತ. ಹಾಗೇನೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಿ ಕುಂತಿದ್ದಾರಲ್ಲ ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡು, ಅವರೇನೇ ಲಕ್ಷ್ಮಿ ಅಕ್ಕವರ ಅಮ್ಮ. ಹಾಗೇನೆ ಊಟ ಟೈಮು ಕೂಡ ಆಯಿತು, ಊಟನ ಮಾಡ್ಕೊಂಡ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ನೋಡಿ ಎಷ್ಟು ಚೆಲ್ಲಿದ್ದಾಳೆ ಅಂತ. ಊಟದ ಟೈಮಲ್ಲಿ ಏನು ಮಾಡ್ತಾಳೆ ಅಂತಲೇ ಗೊತ್ತಾಗಲ್ಲ ನೋಡಿ. ಬರೀ ನೀರಷ್ಟೇ ಕುಡಿಯೋದು, ಒಂದು ಸ್ವಲ್ಪನೂ ಕೂಡ ಖಾರ ಆಗೋಗಿಲ್ಲ ಅವಳಿಗೆ. ನೀರನ್ನು ಮಾತ್ರ ಕುಡಿತಾನೆ ಇರ್ತಾಳೆ. ನನ್ನ ಮಗ ಅಂತೂ ತುಂಬಾ ಚೆನ್ನಾಗಿ ಊಟ ಮಾಡಿದ್ದ. ಪಾಪ ಬೆಳಗ್ಗೆ ಟೈಮಲ್ಲೂ ಟಿಫನ್ ತಿಂದಿರಲಿಲ್ಲ ಅವನು. ಅವತ್ತು ಇಂಡಿಪೆಂಡೆನ್ಸ್ ಡೇ ಬೇರೆ ಇತ್ತಲ್ಲ, ಹಾಗಾಗಿ ಬೆಳಗ್ಗೆನೇ ಬೇಗನೆ ಹಾಲು ಕುಡ್ದು ಬಿಸ್ಕತ್ ತಿಂದ್ಬಿಟ್ಟು ಹೋಗಿದ್ದ. ಹೊಟ್ಟೆ ಹಸಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಊಟ ಮಾಡ್ತಾನೆ. ಅಂದರೆ ಊಟದ ವಿಷಯದಲ್ಲಿ ತುಂಬಾ ನೆಗ್ಲೆಕ್ಟ್ ಮಾಡ್ತಾನೆ. ಹಾಗೆಯೇ ಟೈಮ್ ಆಯಿತು ಅಂದ್ಬಿಟ್ಟು ಟ್ಯೂಷನ್ ಬೇರೆ ಕಳಿಸ್ಬೇಕಾಗಿತ್ತಲ್ಲ, ಹಾಗಾಗಿ ಅರಿಶಿನ ಕುಂಕುಮ ತಗೊಂಡಿದ್ದಾದಮೇಲೆ ಹಾಗೆಯೇ ಸತ್ಯನಾರಾಯಣ ಪೂಜೆನೂ ಕೂಡ ಇತ್ತು. ಅವ್ರ ಓನರ್ ಆಂಟಿನೂ ಕೂಡ ಕರೆದಿದ್ರು, ಹಾಗಾಗಿ ಅವ್ರ ಮನೆಗೂ ಹೋಗಿ ಅರಿಶಿನ ಕುಂಕುಮ ತಗೊಂಡ್ವಿ. ಇವು ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ ನೋಡಿ, ಇವರೇ ಸತ್ಯಕ್ಕ ಅಂತ, ಅವ್ರ ಓನರು. ಪೂಜೆನೂ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಏನು ಮಾಡಲಿಲ್ಲ, ಊಟನ ಅಲ್ಲೇ ಮಾಡಿದ್ವಲ್ಲ, ಹಾಗಾಗಿ ಅರಿಶಿನ ಕುಂಕುಮ ಪ್ರಸಾದನ ಈಸ್ಕೊಂಡು ಮಕ್ಕಳನ್ನೆಲ್ಲ ಹೊಂದಿಸ್ಕೊಂಡು ಮನೆ ಕಡೆಗೆ ನಾವು ಬರ್ತಾ ಇದ್ದೀವಿ. ಅವ್ರ ಮನೆ ಅಂತೂ ಹುಡ್ಕೋಷ್ಟೊತ್ತಿಗಂತೂ ನಮಗಂತೂ ತುಂಬಾ ಸಾಕಾಯಿತು. ಹಾಗೆಯೇ ಸ್ಕೂಲಿಂದ ಇಂಡಿಪೆಂಡೆನ್ಸ್ ಡೇದು ವಿಡಿಯೋನು ಕೂಡ ಕಳಿಸಿದ್ರು, ಹಾಗೆಯೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಯಾವ ರೀತಿ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಷನ್ ಮಾಡಿದ್ರು ಅಂತ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.